ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮ್ಯಾಮ್ ಅದು ಮೇಡಮ್ ಅದು ಆರ್ಯನ್ ಸರ್ ಇಂಟರ್ನಲ್ಸ್ ಐತೆ ಅಂತ ಹೇಳೋರೆ. ಸುಮನ್ ನೋಟ್ಸ್ ಎಲ್ಲ ಸಚಿನ್ ತಗೊಂಡು ಹೋಗ್ಬಿಟ್ಟವನೆ. ಅದನ್ನು ಯೂಸ್ಕೊಳ್ಳೋಕೆ ಅಡ್ರೆಸ್ ಕೇಳಿದ್ರೆ ಕೊಡ್ತಾ ಇಲ್ಲ. ಕೊಡಿ ನಾಗರಾಜ್. ಮೇಡಮ್ ಅದು ಏನೂ ತೊಂದರೆ ಆಗಲ್ಲ, ಅವರೆಲ್ಲ ಕ್ಲಾಸ್ಮೇಟ್ಸ್. ಅಡ್ರೆಸ್ ಕೊಡಿ. ಸರಿ ಮೇಡಮ್. ಒಂದ್ ಹೆಣ್ಣು ತಾಯಿ ಆಗೋದು ಯೋಟ್ ಮುಖ್ಯನೋ ಹಂಗೆ ಓದಿ ಗುರಿ ಸಾಧಿಸೋದು ಆಟೆ ಮುಖ್ಯ. ಇದ್ರ ಬಗ್ಗೆ ನಿಂಗೆ ಏನ್ ಅನ್ಸ್ತೈತೆ ಸ್ನೇಹ? ಒಂದ್ ಹೆಣ್ಣು ಮದುವೆ ಆಗಿ ಅತ್ತೆ ಮನೆಗೆ ಹೋಗಿ ಗಂಡಂಗ್ ಒಳ್ಳೆ ಹೆಂಡತಿಯಾಗಿ ಅತ್ತೆಗೆ ತಕ್ಕ ಸೊಸೆ ಆಗಿ ಮನೆಗ್ ಬಂದವ್ರಿಗೆಲ್ಲ ಕಾಫಿ ಕೊಟ್ಟು ಮನೆ ಚಾಕ್ರಿ ಮಾಡ್ಕೊಂಡಿರೋದೆ ಬದುಕಲ್ಲ ಅಲ್ವಾ ಸ್ನೇಹ? ನಾನ್ ಮದ್ವೆ ಆಗಿ ಮನೆಗ್ ಬಂದಿವ್ನಿ, ಸೊಸೆಯಾಗಿ ನನ್ನ ಜವಾಬ್ದಾರಿನ ತಕ್ಕಬೇಕು ಅಂತ ಅನ್ಕೊಂಡು ನಿನ್ ಕನ್ಸುಗಳನ್ನ ಸಾಯಿಸೋದು ಎಷ್ಟು ಸರಿ ಸ್ನೇಹ? ಇಲ್ಲ ಅತ್ತೆ, ನನ್ನ ಕನಸಿಗಿಂತ ಈ ಮನೆ ಖುಷಿನೇ ನನ್ನ ಮುಖ್ಯ. ಇಲ್ಲ ಕಣವ, ನಾನು ನಿನ್ಗೆ ಒಂದ್ ಮಾತು ಯಾವಾಗ್ಲೂ ಹೇಳ್ತಿದ್ದೆ, ನೆನ್ಪಿದ್ಯೆ? ದುಡುಕ್ಬಾರ್ದು ಅಂತ. ಆದ್ರೆ ಈಗ ಓದಿ ನಿಲ್ಸಿದಾಗೆ ನೀನೆಲ್ಲೋ ದುಡುಕ್ತಿದ್ಯಾ ಅಂತ ದಿಗ್ಲಾಯ್ತಿದೆ ಕಣವ. ಈಗ ನಿಂಗೆ ಅನ್ನಿಸ್ದೆ ಇರ್ಬೋದು, ಆದ್ರೆ ಮುಂದೊಂದ್ ದಿನ ವಯಸ್ಸು ಮನಸ್ಸು ಮೀರುವಾಗ ಅನ್ಕಂಡ್ರು ಆಗ ಗುರಿ ಸಾಧಕ ಆಗಕ್ಕಿಲ್ಲ ಕಣವ. ನೀನ್ ಈ ಮನೆಗ್ ಬಂದು 1 ವರ್ಷ ಆಗಿರ್ಬೋದು. ಈ ತಾಯಿ ಆಗೋ ಕನ್ಸು ಹಬ್ಬಬ್ಬ ಅಂದ್ರೆ 1 ತಿಂಗಳಿಂದ ಇರ್ಬೋದು. ಆದ್ರೆ ನೀನ್ ಚಿಕ್ಕದ್ರಿಂದಲೂ ಕಾಣ್ತಾ ಇದ್ದಿದ್ ಕನ್ಸು, ಪುಟ್ಟಕ್ಕಂಗ್ ಪುಟ್ಟ ಮಾತು, ಇದನ್ನೆಲ್ಲ ಈ 1 ವರ್ಷಕ್ಕೆ ಸಮ ಮಾಡ್ಬೇಡದ. ನೀನ್ ಬೆಳೀತಾ ನಿನ್ ಗುರಿನೂ ಎತ್ತರಕ್ಕೆ ಬೆಳ್ದಂಗೆ ಪುಟ್ಟಕ್ಕನ ಆಸೆನೂ ಬೆಳ್ದಿರ್ತೈತೆ. ಮೊದ್ಲು ಅದನ್ನ ಪೂರೈಸು, ಆಮ್ಯಾಕೆ ಮನೆ ಜವಾಬ್ದಾರಿ ತಗೋ. ನಿಮ್ಮ ಮಾವ ಹೆಂಗ್ ಕನ್ಸು, ನನ್ ಕನ್ಸು ಎಲ್ಲದನ್ನೇ ಪೂರೈಸುವಂತೆ ಆಗ್ಬೋದೆ? ಮದ್ವೆ ಆದ್ಮ್ಯಾಕೆ ಅದೇಟೋ ಜನ ಹೆಣ್ಮಕ್ಳು ಅತ್ತೆ ಮನೆಯವರಿಂದ ಗಂಡಂದ್ರನ್ನ ದೂರ ಮಾಡ್ಬೇಕು ಅಂತಾನೆ ಕಾಯ್ತಾ ಇರ್ತಾರೆ. ಆದ್ರೆ ನೀನು ಈ ಮನೆ ಸಂದಾಕಿರ್ಲಿ ಅಂತ ನಿನ್ ಕನ್ಸನ್ನೇ ಬಲಿ ಕೊಡ್ತಿದ್ಯಾ. ಸ್ನೇಹ, ನಿನ್ ಬಗ್ಗೆ ನನಗೆ ಸ್ಯಾನೆ ಹೆಮ್ಮೆ ಅನ್ಸ್ತೈತೆ ಕಣವ. ನಿನ್ಗೆ ಹೆಂಗೆ ಈ ಬಂಗಾರಮ್ಮನ್ ಸೊಸೆ ಅಂತ ಕರ್ಸ್ಕೋಬೇಕು ಅನ್ನೋ ಆಸೆ ಆಯ್ತೋ, ಈ ಬಂಗಾರಮ್ಮಂಗೂ ಹಂಗೆ ಒಂದ್ ಆಸೆ ಐತೆ. ಈ ಬಂಗಾರಮ್ಮ ಸ್ನೇಹನ ಅತ್ತೆ ಅಂತ ಕರ್ಸ್ಕೊಳ ಅಂಬ್ಲ. ಓದು ಸ್ನೇಹ, ಸದ್ದಾಗ್ಬೋದು. ಅನ್ಯಾಯನ ತಡೆಯೋ ಶಕ್ತಿ ಇರೋಳ್ಗೆ ಕಾನೂನಿನ ಬೆಂಬಲನು ಸಿಕ್ಬಿಟ್ರೆ ಹೆಂಗಿರ್ತೈತೆ ಯೋಳು. ಒಂದ್ ಕಾಲದಲ್ಲಿ ದೇಶದಾಗೆ 100 ಜನ ಹೆಣ್ಮಕ್ಳನಾಗೆ ಒಬ್ರು ಗುರಿ ಸಾಧಿಸೋದು ದೊಡ್ಡ ಇಸಿ ಅನಿಸ್ಕೊತಾ ಇತ್ತು. ಆಮ್ಯಾಗ ಕಾಲ ಬದಲಾಯ್ತಾ ಮುಂದಕ್ಕೂ ಆಯ್ತಾ. ಆ 1 ಹೋಗಿ 10, 10 ಹೋಗಿ 50, ಆ 50 ಹೋಗಿ ಇವತ್ತು 100ಕ್ಕೆ 100 ಜನನು ಯೋನನ ಸಾಧಿಸ್ಬೇಕು ಅನ್ನೋ ಛಲನ ಮನ್ಸನ್ ಮಾಡ್ಕೊಂಡಿರ್ತಾರೆ. ಅಂತವ್ರಿಗೆಲ್ಲ ಗುರಿ ಮುಟ್ಬೋದು ಅನ್ನೋದನ್ನ ನೀನ್ ಸಾಧಿಸಿ ತೋರ್ಸವ. ಒಬ್ಬ ಗಂಡ್ಸು ಮಾಡೋ ಎಲ್ಲ ಕೆಲ್ಸನೂ ಅವನಿಗೆ ಸರಿ ಸಮಾನವಾಗಿ ಸರಿ ಸಾಟಿಯಾಗಿ ಮಾಡೋ ಶಕ್ತಿಶಾಲಿ ಜೀವ ಹೆಣ್ಣು ಅನ್ನೋದನ್ನ ನೀನ್ ಎಲ್ರಿಗೂ ತೋರ್ಸವ. ಯೋನ್ ಗೊತ್ತಾ, ಒಬ್ಬ ಗಂಡ್ಸಿಗೆ ಒಂದ್ ಕೈನಾಗೆ ನೇಗ್ಲು ಇನ್ನೊಂದ್ ಕೈನಾಗೆ ಮಗಿನ್ ಪಟ್ಬಿಟ್ಟು ಕೆಲಸ ಮಾಡ್ಕ ಅಂದ್ರೆ ಅವನ್ಗೆ ಯಾವ್ದನ್ನ ಸಂಭಾಳಿಸೋದು ಅಂತ ಗೊತ್ತಾಗದೆ 2 ಕೆಲಸನ ಬಿಟ್ಬಿಡ್ತಾನೆ. ಅದೇ ಒಂದ್ ಹೆಣ್ಣಿಗೆ ಒಂದ್ ಕೈನಾಗೆ ಮಗಿ ಇನ್ನೊಂದ್ ಕೈನಾಗೆ ರಾಜ ಕೊಟ್ ನೋಡು, ಬೆನ್ನಿಗೆ ಮಗಿನ್ ಕಟ್ಕೊಂಡು ಸಾಮ್ರಾಜ್ಯನೇ ಆಳ್ತಾಳೆ. ಅದು ಒಂದ್ ಹೆಣ್ಣಿಗಿರೋ ತಾಕತ್ತು. ಅಂತ ತಾಕತ್ತಿರೋ ನೀನು ಗುರಿನ ಮರೆಯೋದು ತೆಪ್ಪಲ್ವೇ ಸ್ನೇಹ? ಹೆಣ್ಮಕ್ಳಿಗೆ ಸೇರೋ ಮನೆ ಅವಳಿಗೆ ಬೆನ್ನೆಲ್ಬಾಗಿರ್ಬೇಕೇ ಹೊರ್ತು ಕಾಲಿನ ಸರ್ಪಳಿ ಆಗಿರ್ಬಾರ್ದವ. ಕೇಳು, ಈಗ್ಲಾ ನಾನು ನಿನ್ ಮನ್ಸನ್ನ ಬದಲಾಯಿಸಿ ಪರೀಕ್ಷೆಗೆ ಕೂತ್ಕತ್ತೀಯ ಅಲ್ವೇ? ಹ್ಞೂ ಅತ್ತೆ. ಬಾ ನನ್ ಜೊತೆ. ಎಲ್ಲತ್ತೆ? ಬಾ ಹೇಳ್ತೀನಿ, ನಡಿ.
ಹೇಳ್ರದ? ನಾನು ವಿಷಯ ಮಾತಾಡೋದಕ್ಕೆ ಏನಿದೆ ಅಮ್ಮ, ಹೇಳಿದ್ರೆ ಅವಳ ಬಗ್ಗೆನೇ ಹೇಳ್ಬೇಕು. ನನ್ನ ಹೆಸರು ಇಟ್ಕೊಂಡು ಆ ಸ್ನೇಹನೂ ಅದಕ್ಕೇನು ನಿನ್ಗೇನಾದ್ರು ತೊಂದರೆ ಕೊಡ್ತಾವ್ರಾ? ಅತ್ತೆದೇನೂ ಇಲ್ಲ ಅಮ್ಮ, ಅತ್ತೆನ ಸುಲಭವಾಗಿ ನಂಬಿಸ್ಬೋದು. ಆದರೆ ಈ ರಾಕ್ಷಸಿ ಇದ್ದಾಳಲ್ಲ, ಅವಳಿಗೆ ನಮ್ಮ ಬಗ್ಗೆ ಎಲ್ಲನೂ ಗೊತ್ತು. ನನ್ನ ಹತ್ರ ಬಂದು ಏನಂದ್ಲು ಗೊತ್ತಾ, ನಿಮ್ಮಮ್ಮನೂ ಈ ಮನೆಗೆ ಬಂದಿದ್ರೆ ನನಗೆ ತುಂಬ ಅನುಕೂಲ ಆಗ್ತಿತ್ತು, ನೀವಿಬ್ರು ಮಾಡಿದ ಕಿತಾಪತಿಯಿಂದಾನೆ ಅಲ್ವಾ ಇವತ್ತು ನಾನು ಅತ್ತೆ ಹೀಗಿರೋದು ಅಂದ್ಲು. ಎಲ್ಲ ಇವಳ ಸಾನೆ ಹೆಚ್ಕೊಂಡ್ಬಿಟ್ಟವಳೆ. ಅದಕ್ಕೆ ನೀನೇನು ಹೇಳ್ದೆ? ಅತ್ತೆನೇ ನಿನ್ನನ್ನು ಈ ಮನೆಯಿಂದ ಒದ್ದು ಓಡಿಸೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು ಅಂದೆ. ಆದರೂ ಅಮ್ಮ, ನಾವು ತುಂಬ ಹುಷಾರಾಗಿರ್ಬೇಕು. ಒಂದು ಚೂರು ಮಾರಿದ್ರೆ ನನ್ನನ್ನು ಈ ಮನೆಯಿಂದನೇ ಓಡಿಸ್ಬಿಡ್ತಾಳೆ. ಯಾವುದಕ್ಕೂ ನೀನು ಹುಷಾರಾಗಿರು. ಕೊಡಿ, ಫೋನ್ ಕೊಡು. ಅವರಾದ ಸ್ನೇಹಿ ಅಂತವಳು ಅಂತ ನೀನು ಗೊತ್ತಿಲ್ವೇನವ? ನೀನು ಬೇಕಾದರೆ ಬಂಗಾರಮ್ಮನಾಗೂ ಆಗದ್ದು ಅವಳನ್ನ ಹೊಲಿಸ್ಕೋಬೋದು. ಆದರೆ ಇವಳು ಹಂಗಲ್ಲ, 10 ಬಂಗಾರಮ್ಮ ಇದ್ದಂಗೆ ಎಲ್ಲನೂ ತಿಳ್ಕೊಂತಾಳೆ. ಆದರೆ ಯಾವ ಸಮಯದಾಗ ಏನು ಮಾಡ್ತಾಳೆ ಅನ್ನೋದೇ ಗೊತ್ತಾಗಕ್ಕಿಲ್ಲ. ನನಗೂ ಅದೇ ಟೆನ್ಷನ್ನು. ಟೆನ್ಷನ್ ಮಾಡ್ಕೋಬೇಡ. ಈಗ ನಿಮ್ಮವ್ವ ಹೊರಗೆ ಬಂದವಳೆ, ನೀನು ಆಚೆಗೆ ಬಂದ್ಬಿಟ್ರೆ ನೀನು ಪ್ಲ್ಯಾನ್ ಮಾಡೋಕ್ಕಾಗಕ್ಕಿಲ್ಲ. ಅದಕ್ಕೇನ ಹೇಳ್ತೀನಿ ಕೇಳ್ಕೊ, ಬೇಕಿನ ಮರಿಯಂಗೆ ಯಾವುದಾದ್ರೂ ಮೂಲೆ ಸೇರ್ಕೊಂಬಿಡು. ಅದೆಂಗಾಗುತ್ತೆ? ಸುಮ್ಮನೆ ಅದಕ್ಕೆ ಸಾಧ್ಯನೇ ಇಲ್ಲ. ಅವಳು ನನಗೆ ಸವಾಲು ಹಾಕಿದ್ದಾಳೆ. ನಾನು ಅವಳ ಸವಾಲಿಗೆ ಉತ್ತರ ಕೊಡಲಿಲ್ಲ ಅಂದರೆ ನಾನು ಇದ್ದು ಸತ್ತಂಗೆ. ಹಂಗಾರೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನಮ್ಮಿಂದನೇ ಆ ಸ್ನೇಹಂಗೆ ಬಂದಿರೋ ಒಳ್ಳೆ ಹೆಸರನ್ನ ಬಂಗಾರ ಅತ್ತೆ ಹತ್ರ ನಮ್ಮಿಂದನೇ ಕೆಡಿಸ್ಬೇಕು. ಒಂದು ಸತಿ ಅತ್ತೆ ಆ ಸ್ನೇಹನ ಮುಂದೆ ಸೋತ್ರೆ ಅವರಾಗೆ ನಮ್ಮ ಹತ್ರ ಬರ್ತಾರೆ. ಅದೇನೋ ಸರಿ ಕಣವ. ಹಂಗಾರೆ ಹೆಂಗೆ ಕೆಲಸ ಮಾಡ್ತೀಯಾ? ಈಗ ನಮ್ಮ ಕಣ್ಮುಂದೆ ಇರೋದು ಹೊಸ ಸೀಮಂತ, ಅದರಲ್ಲೇ ಏನಾದರೂ ಆಟ ಆಡಬೇಕು. ಮಗಳ ವಿಷಯಕ್ಕೆ ಬಂದರೆ ಅತ್ತೆ ಗೊತ್ತಲ್ಲ. ಒಳ್ಳೆ ಪಿಲಾನೆ ಮಾಡಿದ್ಯಾ. ನೀನು ಅನ್ಕೊಂಡಂಗೆ ಏನಾದರೂ ಸೀಮಂತದಲ್ಲಿ ನಡೆದ್ಬಿಟ್ರೆ ಆಮೇಲೆ ಅವರಿಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ. ಸರಿ ಆಯಿತು, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಕಣವ, ಹಾಂ ಮಾಡಿ. ಅವ್ವ, ಯಾಕೆ ಫೋನಲ್ಲಿ ಮಾತಾಡ್ತಿದ್ದೆ? ಅದು ನೆಂಟ್ರತವ. ಅದೇನೋ ಸೀಮಂತ, ಆದರೆ ಇವರಿಬ್ರೇನೋ ಬೇರೆ ಅಂದಂಗಿತ್ತು. ಮತ್ತೇನೇನು ಬೇರೆ ಆದಂಗೆ ಅಲ್ವೇ? ಅದೇ ಯಾರು? ಅಂದರೆ ಸೀಮಂತ ಆದಮೇಲೆ ಹೆರಿಗೆ ಆಯ್ತದೆ, ಹೆರಿಗೆ ಆದ್ಮೇಲೆ ತಾಯಿ ಮಗು ಬೇರೆ ಬೇರೆ ಆಯ್ತಾರಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೆ ಅಷ್ಟೇ. ಹೌದು, ಹುಟ್ಟ ಕೂಸು ಆರೋಗ್ಯವಾಗಿರ್ಬೇಕು. ಅವ್ವ, ಆಚಾರಿ ತಾವ ಬೆಳಿಗ್ಗೆಜ್ಜೆ ಮಾಡ್ಸಕ್ ಹಾಕಿವ್ನಿ. ನೀ ಏನಾದ್ರು ಅವ್ನ ಅಂಗಡಿ ತಾವ ಹೋದ್ರೆ ಅದನ್ನ ಎತ್ಕೊಂಡ್ಬಿಡು. ಸರಿ ಕಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.